ಇವತ್ತು ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ. ಅದರಲ್ಲೂ ಕೂಡ ಇಬ್ಬರ ಕಡೆಯಿಂದಲೂ ಕೂಡ ಒಂದೊಂದು ಪಟ್ಟಿ ರೆಡಿ ಆಗಿದೆ. ವಿಶೇಷವಾಗಿ ಈಗ ಮುಂಬರುವಂತಹ ಸಂಪುಟದಲ್ಲಿ ಯಾರಿಗೆ ಯಾವ ಸ್ಥಾನ ಸಿಗಬಹುದು ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರು ತಮಗೆ ಯಾರಿಗೆಲ್ಲ ಸಚಿವರು ಬೇಕು ಅಥವಾ ಯಾವ ಸಚಿವರಿಗೆ ಯಾವ ಸ್ಥಾನ ಬೇಕೋ ಅದನ್ನ ರೆಡಿ ಮಾಡ್ಕೊಂಡಿದ್ರೆ, ಇದೀಗ ಡಿಕೆಶಿ ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಹೀಗೆ ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಸಿದ್ದು ಡಿಕೆ. ಮಧ್ಯಾಹ್ನ 12:30ಕ್ಕೆ ದೆಹಲಿ ತಲುಪ್ತಾರೆ ಸಿದ್ದು ಹಾಗೂ ಡಿಕೆಶಿ. ಇವತ್ತು ಮಧ್ಯಾಹ್ನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಸಂಪುಟ ರಚನೆ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ. ಪದಗ್ರಹಣಕ್ಕೂ ಕೂಡ ಎಐಸಿಸಿ ನಾಯಕರಿಗೆ ಆಹ್ವಾನವನ್ನ ಕೊಡಲಿದ್ದಾರೆ. ಹೀಗೆ ಡಿಕೆಶಿ ಪದಗ್ರಹಣಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಪದಗ್ರಹಣಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಆಹ್ವಾನಿಸಲಿಕ್ಕೆ ಇವತ್ತು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸುಮಾರು 12:30 ದೆಹಲಿಯನ್ನು ತಲುಪ್ತಾರೆ ಅನ್ನೋ ಮಾಹಿತಿ ಇದೆ. ಹೀಗೆ ಸಂಪುಟ ರಚನೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಸಂಪುಟ ರಚನೆಯಲ್ಲಿ ಡಿಕೆಶಿ ಸಂಪುಟದಲ್ಲಿ ಯಾರಿಗೆ ಯಾವ ಸ್ಥಾನ, ಯಾರಿಗೆ ಎಷ್ಟು ಆದ್ಯತೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕುಮಾರ್ ಇಬ್ರು ಕೂಡ ಒಂದೊಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸಲಿಕ್ಕೆ ಅಲ್ಲಿ ಹೋಗಿ ನಿರ್ಧಾರ ಆಗುತ್ತೆ. ಎಷ್ಟು ಡಿಸಿಎಂಗಳಿರ್ತಾರೆ ಅಥವಾ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಥವಾ ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗಬೇಕು, ಯಾರಿಗೆ ಯಾವ ಇಲಾಖೆ ಆದ್ಯತೆ ಕೊಡಬೇಕು, ಇದೆಲ್ಲವೂ ಕೂಡ ಇವತ್ತು ತಿಳಿಸ್ಲಿಕ್ಕೆ ಅಥವಾ ತಮ್ಮ ಕಡೆಯಿಂದ ತಮ್ಮ ಬಣದವರ ವಿಚಾರವನ್ನ ತಿಳಿಸ್ಲಿಕ್ಕೆ ಒಂದೊಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಇವತ್ತು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಬುಧವಾರ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅದಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನ ಆಹ್ವಾನ ಮಾಡಲಿಕ್ಕೆ, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸಂಪುಟದಲ್ಲಿ ಯಾರಿಗೆ ಏನ್ ಸಿಗುತ್ತೆ ಅನ್ನುವಂಥದ್ದು.